ಸಾಮಾನ್ಯವಾಗಿ ಒಂದು ವಿರೋಧ ಪಕ್ಷ ಏನ್ ಮಾಡಬೇಕು? ಸರ್ಕಾರ ತಪ್ಪು ಮಾಡಿದ್ರೆ ಎಚ್ಚರಿಕೆ ಕೊಡಬೇಕು. ಯಾವಾಗಲೂ ಪ್ರತಿಪಕ್ಷವಾಗಿ ಇರೋದಕ್ಕೆ ಸಾಧ್ಯನಾ? ಮುಂದಿನ ಎಲೆಕ್ಷನ್ಗೆ ತಯಾರಿ ಮಾಡಲೇಬೇಕು. ಮುಂದಿನ ಎಲೆಕ್ಷನ್ಗೆ ಗೆದ್ದು ರಾಜ್ಯದಲ್ಲಿ ಅಧಿಕಾರ ಹಿಡಿಬೇಕು. ಆದರೆ ಈ ಕೆಲಸವನ್ನ ಮಾಡಬೇಕಾಗಿದ್ದು ಯಾರು? ಪ್ರಮುಖ ಪ್ರತಿಪಕ್ಷ ಅಂದ್ರೆ ಬಿಜೆಪಿ. ಅತಿ ಹೆಚ್ಚು ಶಾಸಕರನ್ನು ಹೊಂದಿರುವ ಬಿಜೆಪಿ ಮಾಡಬೇಕಾಗಿದ್ದಂತಹ ಕೆಲಸವನ್ನ ಈಗ ಜೆಡಿಎಸ್ ಮಾಡ್ತಾ ಇದೆ. ರಾಜ್ಯದಲ್ಲಿ ಇರುವುದೇ ಮೂರೇ ಪಕ್ಷಗಳು: ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ. ಅತಿ ದೊಡ್ಡ ಪ್ರತಿಪಕ್ಷ ಅಂದ್ರೆ ಬಿಜೆಪಿ. ಸ್ವಲ್ಪ ಶಾಸಕರನ್ನು ಹೊಂದಿರುವ ಜೆಡಿಎಸ್ ಆರ್ಭಟವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಡಿ.ಕೆ. ಶಿವಕುಮಾರ್ ಗಡಗಡ ನಡುಗುವಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ದಿನದಿಂದ ದಿನಕ್ಕೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಯಾವ ರೀತಿ ಎದುರಿಸಬೇಕಾಗಿತ್ತು, ಆದ್ರೆ ಅದ್ಯಾವುದು ಕೂಡ ರಾಜ್ಯ ಬಿಜೆಪಿ ವತಿಯಿಂದ ನಡೀತಾ ಇಲ್ಲ. ಎಲ್ಲವೂ ಮೌನ. ಎಲ್ಲರೂ ನನಗೆ ಯಾಕೆ ಬೇಕು, ಮುಂದಿನ ಎಲೆಕ್ಷನ್ ಹತ್ರ ಇದ್ದಾಗ ನೋಡ್ಕೊಂಡ್ರಾಯ್ತು ಅಂತ ಸುಮ್ಮನಾಗಿದ್ದಾರೆ ಅನ್ಸುತ್ತೆ. ಆದ್ರೆ ಜೆಡಿಎಸ್ ಹಾಗಾಗಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಸಿಕ್ಕ ಎಲ್ಲ ಅವಕಾಶಗಳನ್ನ ಬಳಸ್ಕೊಳ್ತಾ ಇರುವ ಜೆಡಿಎಸ್ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಾನೆ ಇದೆ. ಅದರ ಒಂದು ಭಾಗವಾಗಿಯೇ ಸಿಕ್ಕಿರುವ ಪ್ರಮುಖ ದೊಡ್ಡ ಅಸ್ತ್ರ ಅಂದ್ರೆ ಬಿಡದಿಯ ಟೌನ್ಶಿಪ್ ಯೋಜನೆ. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೊಂದು ಮಹಾ ಸಂಗ್ರಾಮಕ್ಕೆ ರೆಡಿ ಆಗ್ತಾ ಇದೆ ಜೆಡಿಎಸ್. ಅದೇ ನೈಸ್ ಅಸ್ತ್ರ. ಈಗಾಗಲೇ ಸೂಕ್ಷ್ಮವಾಗಿ ಎಚ್.ಡಿ. ಕುಮಾರಸ್ವಾಮಿರವರು ನೈಸ್ ರಸ್ತೆಗೆ ಟೋಲ್ ಕಟ್ಟಬೇಡಿ ಅಂತ ರಾಜ್ಯದ ಜನತೆಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ 10 ದಿನಗಳ ಗಡುವನ್ನ ಕೊಟ್ಟಿರುವ ಎಚ್.ಡಿ. ಕುಮಾರಸ್ವಾಮಿರವರು ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹಣೆ ಮಾಡಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 10 ದಿನದ ಗಡುವು ನಂತರ ಏನಾಗಬಹುದು? ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿರವರು ಮತ್ತೊಂದು ಮಹಾ ಸಂಗ್ರಾಮಕ್ಕೆ ರೆಡಿ ಆಗ್ತಿದ್ದಾರೆ. ಹೀಗೆ ಸಾಲು ಬ್ಯಾಕ್ ಟು ಬ್ಯಾಕ್ ಅವಕಾಶಗಳು ಸಿಗ್ತಿದ್ರು ಕೂಡ ಬಿಜೆಪಿ ಕೈ ಚೆಲ್ಲಿ ಕೂತಿದೆ. ಸಾಮಾನ್ಯವಾಗಿ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಸೆಟೆದು ನಿಲ್ಲೋದಕ್ಕೆ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರು ಕಾಯ್ತಾ ಕೂತಿರ್ಬೇಕು. ಆದ್ರೆ ಇಷ್ಟೊಂದು ಹಗರಣಗಳು, ಇಷ್ಟೊಂದು ಲೋಪಗಳು ರಾಜ್ಯ ಸರ್ಕಾರದ ವಿರುದ್ಧ ಇದ್ರೂ ಕೂಡ ರಾಜ್ಯ ಬಿಜೆಪಿ ಮೌನವಾಗಿರೋದು ಯಾಕೆ? ಮುಂದಿನ ಎಲೆಕ್ಷನ್ ಹೊತ್ತಿಗೆ ಬಿಜೆಪಿಗೆ ರಾಜ್ಯದಲ್ಲಿ ಅಧಿಕಾರ ಇಡುವ ಯಾವ ಹುಮ್ಮಸ್ಸು ಕೂಡ ಇಲ್ವಾ? ಹಿಂಗೆ ಆದ್ರೆ ಮುಂದೆ ಅಧಿಕಾರಕ್ಕೆ ಬರೋದು ಕಷ್ಟ ಅಂತಿದೆ ಬಿಜೆಪಿಯ ಕಾರ್ಯಕರ್ತರ ಪಡೆ. ಒಂದು ಪಕ್ಷ ಅಧಿಕಾರದಲ್ಲಿ ಇದ್ರೂ ಅಧಿಕಾರದಲ್ಲಿ ಇಲ್ಲದೆ ಇದ್ರೂ ಕೂಡ ಸಂಘಟಿತವಾಗಿ ಸದಾ ಚಟುವಟಿಕೆಯಿಂದ ಇರಬೇಕು. ಆ ವಿಷಯದಲ್ಲಿ ಜೆಡಿಎಸ್ ಸ್ವಲ್ಪ ಮುಂದೆ. ಅಧಿಕಾರದಲ್ಲಿ ಇಲ್ಲದೆ ಇದ್ರೂ ಕೂಡ ಜೆಡಿಎಸ್ ಕಾರ್ಯಕರ್ತರು ಒಂದಿಲ್ಲೊಂದು ಕಾರ್ಯಚಟುವಟಿಕೆ, ಪ್ರತಿಭಟನೆ, ಅದು ಇದು ಅಂತ ಬ್ಯುಸಿಯಾಗಿದ್ದಾರೆ. ಆದರೆ ಬಿಜೆಪಿ ರಸ್ತೆಗೆ ಇಳಿಯೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಕೆಲವೊಂದು ನಾಯಕರು ಅಲ್ಲೊಂದು ಇಲ್ಲೊಂದು ಮೀಡಿಯಾ ಮುಂದೆ ಬೈಟ್ ಕೊಡ್ತಾರೆ ಹೊರತು ಯಾರೊಬ್ರು ಕೂಡ ಸಂಘಟಿತವಾಗಿ ರಸ್ತೆಗೆ ಇಳಿಯೋದಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ದಾರೆ. ಕೇಂದ್ರದ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇದ್ರೂ ಕೂಡ ಈ ಪರಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೆದರುತ್ತಿರೋದು ಯಾಕೆ ಬಿಜೆಪಿ? ರಾಜ್ಯ ಬಿಜೆಪಿ ಈ ರೀತಿ ಮಂಕು ಪಡ್ತಿರೋದು ಯಾಕೆ? ರಾಜ್ಯದಲ್ಲಿ ಹಗರಣಗಳ ಸರಮಾಲೆಯೇ ನಿಂತಿದೆ. ರಾಜ್ಯದಲ್ಲಿ ಒಂದಷ್ಟು ಭಾಗದಲ್ಲಿ ಮಾತ್ರ ಮಳೆ ಆಗ್ತಿದೆ, ಇನ್ನೊಂದಷ್ಟು ಭಾಗದಲ್ಲಿ ಮಳೆಯೇ ಆಗ್ತಿಲ್ಲ. ಬರಗಾಲದ ಛಾಯೆ ಮತ್ತಷ್ಟು ವ್ಯಾಪಿಸ್ತಾ ಇದೆ. ಹೀಗಿದ್ರೂ ಕೂಡ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸ ಪ್ರಮುಖ ಪಕ್ಷವಾಗಿ ಬಿಜೆಪಿ ಮಾಡ್ತಾನೇ ಇಲ್ಲ ಇದುವರೆಗೂ. ಬಿಡದಿಯ ಟೌನ್ಶಿಪ್ನ ಯೋಜನೆಯನ್ನ ವಿರೋಧಿಸಿ ರಾಜ್ಯ ಯುವ ಜನತಾ ದಳ ಸಖತ್ತಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಹೋರಾಟಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರು ಬಲವನ್ನ ಕೂಡ ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿರವರ ಮಾರ್ಗದರ್ಶನದಂತೆ ನಡೀತಾ ಇರುವ ಬಿಡದಿ ವಿರೋಧದ ಹೋರಾಟದಲ್ಲಿ ಜೆಡಿಎಸ್ನ ಯುವ ಕಾರ್ಯಕರ್ತರು ಹುಚ್ಚೆದ್ದು ಸರ್ಕಾರದ ವಿರುದ್ಧ ಮಹಾ ಅಭಿಯಾನವನ್ನೇ ಮಾಡ್ತಾ ಇದ್ದಾರೆ. ಬಿಡದಿಯ ಟೌನ್ಶಿಪ್ ವಿರೋಧಿ ಹೋರಾಟದಲ್ಲಿ ಜೆಡಿಎಸ್ನ ಜೊತೆಗೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಕಾಣಿಸಿಕೊಳ್ತಾ ಇರೋದು ಆರ್ ಅಶೋಕ್ ಮಾತ್ರ. ಅದು ಬಿಟ್ಟು ರಾಜ್ಯದ ಅಧ್ಯಕ್ಷ ಬಿಜೆಪಿಯ ಯುವ ನಾಯಕ ಬಿ.ವೈ. ವಿಜಯೇಂದ್ರ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ರಾಜ್ಯದ ಯಾವೊಬ್ಬ ಬಿಜೆಪಿ ನಾಯಕರುಗಳು ಕೂಡ ಬಿಡದಿ ಟೌನ್ಶಿಪ್ ವಿರೋಧದ ಹೋರಾಟದಲ್ಲಿ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ತಿಲ್ಲ. ಹೆಸರಿಗೆ ಮಾತ್ರ ದೋಸ್ತಿ ಪಕ್ಷಗಳಾಗಿ ಜೆಡಿಎಸ್ ಮತ್ತು ಬಿಜೆಪಿ ರಾಜ್ಯದ ಸರ್ಕಾರದ ವಿರುದ್ಧ ಪಣ ತೊಟ್ಟು ಹೋರಾಟ ಮಾಡುವ ಸಂಕಲ್ಪ ಮಾಡಿದೆ. ಆದರೆ ಹೋರಾಟದ ಸಂದರ್ಭದಲ್ಲಿ ಬಿಜೆಪಿ ಒಂದು ಹೆಜ್ಜೆ ಮುಂದಿಟ್ಟು 2 ಹೆಜ್ಜೆ ಹಿಂದೆ ಇಡುವಂತ ಕೆಲಸ ಮಾಡ್ತಾ ಇದೆ. ಜೆಡಿಎಸ್ ನ ಮುಂದಿಟ್ಕೊಂಡು ಬಿಜೆಪಿ ಏನಾದ್ರೂ ಗೇಮ್ ಪ್ಲಾನ್ ಮಾಡ್ತಾ ಇದೆಯಾ ರಾಜ್ಯದಲ್ಲಿ? ಬಿಜೆಪಿಗೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ಆಸಕ್ತಿ ಕೂಡ ಇಲ್ಲವಾಯ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಜೆಡಿಎಸ್ ಕಾರ್ಯಪಡೆ ರಾಜ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತರನ್ನ ಆಕ್ಟಿವ್ ಆಗಿಡುವ ಪ್ರಯತ್ನವನ್ನ ಮಾಡ್ತಾನೆ ಇದೆ. ಅದರಲ್ಲೂ ಇತ್ತೀಚೆಗೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿರವರು ಜೆಡಿಎಸ್ನ ಪ್ರಮುಖ ನಾಯಕರುಗಳ ಸಹಭಾಗಿತ್ವದಲ್ಲಿ ಕಾರ್ಯಕರ್ತರನ್ನ ಒಟ್ಟುಗೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆಯ ಮೂಲಕ.
ಈ ಹಿಂದೆ ಬಿಜೆಪಿ ಮಾಡ್ತಿದ್ದಂತಹ ಎಲ್ಲ ಕಾರ್ಯತಂತ್ರಗಳನ್ನ JDS ಈಗ ಅಳವಡಿಸಿಕೊಂಡಿದೆ. ಆದರೆ ರಾಜ್ಯದಲ್ಲಿ ಬಿಜೆಪಿ ಮಂಕು ಬಡಿದಿದೆ. ರಾಜ್ಯದಲ್ಲಿ JDS ಮತ್ತು ಬಿಜೆಪಿ ಪಕ್ಷಗಳು ಮೈತ್ರಿಯಾಗಿವೆ. ಆದರೆ ಮುಂದಿನ ಎಲೆಕ್ಷನ್ ಹೊತ್ತಿಗೆ ಸೀಟ್ ಶೇರಿಂಗ್ ವಿಷಯದಲ್ಲಿ ಎರಡೂ ಪಕ್ಷಗಳ ಮಧ್ಯೆ ಮನಸ್ತಾಪ ಆಗೋದಂತೂ ಗ್ಯಾರಂಟಿ. ಹಾಗಾಗಿಯೇ ಬಿಜೆಪಿ ಈಗಲಿಂದಲೇ ಅಷ್ಟೊಂದು JDSಗೆ ಹತ್ತಿರವಾಗೋದು ಕಷ್ಟ ಅಂತ ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವಿರೋಣ ಅಂತ ಸುಮ್ಮನೆ ಇರುವ ಹಾಗಿದೆ. ರಾಜ್ಯ ಬಿಜೆಪಿಗೆ ಪ್ರತಿಯೊಂದಕ್ಕೂ ಕೇಂದ್ರದ ಅನುಮತಿ ಪಡಿಲೇಬೇಕು. ಕೇಂದ್ರದ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಹೂ ಅಂದರೆ ಮಾತ್ರನೇ ಇಲ್ಲಿ ರಾಜ್ಯ ಬಿಜೆಪಿ ಆಕ್ಟಿವ್ ಆಗೋದು. ಅಲ್ಲಿವರೆಗೂ ಸ್ವತಂತ್ರವಾಗಿ ರಾಜ್ಯದ ಬಿಜೆಪಿ ಯಾವ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ಈಗ ರಾಜ್ಯ ಬಿಜೆಪಿಗೆ ದೊಡ್ಡ ತಲೆನೋವಾಗಿರುವ ವಿಷಯ. ಪ್ರತಿಯೊಂದು ನಿರ್ಧಾರಕ್ಕೂ ಕೇಂದ್ರ ಬಿಜೆಪಿಯ ಕಡೆ ಬೊಟ್ಟು ಮಾಡಬೇಕು. ಅಲ್ಲಿಂದ ಅನುಮತಿ ಸಿಕ್ಕರಷ್ಟೇ ಇಲ್ಲಿ ಬಿಜೆಪಿ ಆಕ್ಟಿವ್ ಆಗೋದು. ಆದರೆ JDSನ ಪರಿಸ್ಥಿತಿ ಹಾಗಿಲ್ಲ. ಇಲ್ಲಿ ಯಾವ ರಾಷ್ಟ್ರೀಯ ಪಕ್ಷದ ನಾಯಕರುಗಳ ಅನುಮತಿ ಪಡಿಬೇಕಿಲ್ಲ. ಯಾಕೆಂದರೆ ರಾಜ್ಯದಲ್ಲಿ JDS ಬಾಸ್. JDSನ ಕುಮಾರಸ್ವಾಮಿ, HD ದೇವೇಗೌಡ ಮತ್ತು ನಿಖಿಲ್ ಕುಮಾರಸ್ವಾಮಿರವರು ಹೇಳಿದ್ದೇ ಅಂತಿಮ. ಇಲ್ಲಿ ರಾಜ್ಯದ ಪ್ರಮುಖ ನಿರ್ಧಾರಗಳನ್ನು ಇವರೇ ತಗೊಳ್ಳೋದ್ರಿಂದ ರಾಜ್ಯಕ್ಕೆ ಮತ್ತಷ್ಟು ಅನುಕೂಲವಾಗಿದೆ. ಹಾಗಾಗಿಯೇ JDSನ ಕಾರ್ಯಕರ್ತರು ಸದಾ ಚಟುವಟಿಕೆಯಿಂದ ಪ್ರತಿಯೊಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇರುವುದು. ಸದ್ಯಕ್ಕೆ DK ಶಿವಕುಮಾರ್ ಅವರು ರಾಜ್ಯ ಸರ್ಕಾರದ ಸಾರಥ್ಯವನ್ನ ವಹಿಸಿದ್ದಾರೆ. ಈಗ HD ಕುಮಾರಸ್ವಾಮಿರವರಿಗೆ ಇಷ್ಟು ದಿನ ಸಿದ್ದರಾಮಯ್ಯನವರು ಟಾರ್ಗೆಟ್ ಆಗಿದ್ರು. ಆದರೆ ಈಗ ಸ್ವಜಾತಿಯ DK ಶಿವಕುಮಾರ್ ಅವರನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ JDSಗೆ ಬಂದೊದಗಿದೆ. ಅದರಲ್ಲೂ ವಿಶೇಷವಾಗಿ ತಮ್ಮದೇ ಸಮುದಾಯದ ನಾಯಕನನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಈಗ JDSಗೆ ಅಗ್ನಿ ಪರೀಕ್ಷೆ. ಹಾಗಾಗಿಯೇ ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇರುವ JDS ಕಾರ್ಯಕರ್ತರು ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರುವ ಒಂದೊಂದು ಗೊಂದಲವನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇದೆ. ನೇರವಾಗಿ DK ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡುವ ಬದಲು ರಾಜ್ಯ ಸರ್ಕಾರ, ಅದರಲ್ಲೂ ಕಾಂಗ್ರೆಸ್ ಅನ್ನ ಮಣಿಸೋದಕ್ಕೆ ಏನೆಲ್ಲ ಪ್ರಯತ್ನವನ್ನ ಮಾಡಬೇಕು ಅನ್ನೋದನ್ನ ಕಾರ್ಯತಂತ್ರವನ್ನ ಹೆಣಿತಾ ಇದೆ. ಹಾಗಾಗಿಯೇ ಸಾಲು ಸಾಲು ಹಗರಣಗಳು, ಸಾಲು ಸಾಲು ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ JDS ಆಕ್ಟಿವ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಇಷ್ಟು ದಿನ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ರೊಚ್ಚಿಗೆದ್ದಿದ್ದಂತಹ JDS ಇನ್ನು 10 ದಿನ ಕಳೆದ್ರೆ ಮತ್ತೊಂದು ಹೋರಾಟದ ಹೊಸ ಸ್ಟ್ರಾಟಜಿ ನೈಸ್ ರಸ್ತೆಯ ಮೂಲಕ ಮಾಡೋದಕ್ಕೆ ಶುರುವಾಗಿದೆ. ಒಂದು ವೇಳೆ ರಾಜ್ಯ ಸರ್ಕಾರ ನೈಸ್ ವಿಷಯದಲ್ಲಿ ಕ್ಯಾರೆ ಅಂದಿಲ್ಲ ಅಂದ್ರೆ JDS ಸುಮ್ಮನೆ ಬಿಡುತ್ತಾ? ಸಾಧ್ಯನೇ ಇಲ್ಲ. ನೈಸ್ ರಸ್ತೆ ವಿಚಾರವಾಗಿ ಕೋರ್ಟ್ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವ HD ಕುಮಾರಸ್ವಾಮಿರವರು JDS ಪಕ್ಷದ ವತಿಯಿಂದ ಇದನ್ನ ದೊಡ್ಡ ಹೋರಾಟದ ರೂಪುರೇಷೆ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ. ಹಾಗಾಗಿಯೇ ರಾಜ್ಯ ಸರ್ಕಾರಕ್ಕೆ 10 ದಿನದ ಗಡುವನ್ನು ಕೊಟ್ಟಿದ್ದಾರೆ. HD ಕುಮಾರಸ್ವಾಮಿರವರು 10 ದಿನದ ನಂತರ ಏನು ಮಾಡಬಹುದು ಅನ್ನೋದೇ ಈಗ ದೊಡ್ಡ ಕುತೂಹಲ. ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದರಲ್ಲಿ ಬಿಜೆಪಿಗಿಂತ JDS ಸ್ವಲ್ಪ ಮುಂದೆನೇ ಇದೆ. ಹಾಗಾಗಿಯೇ ಕಾಂಗ್ರೆಸ್ಗೆ ಈಗ ಸದ್ಯಕ್ಕೆ ಬಿಜೆಪಿ ಪಕ್ಷಕ್ಕಿಂತ JDS ಪಕ್ಷದ್ದೇ ದೊಡ್ಡ ಭಯ. ನಮಗೇನನ್ಸುತ್ತೆ ರಾಜ್ಯದಲ್ಲಿ ಬಿಜೆಪಿ ನಡೆದುಕೊಳ್ತಿರುವ ರೀತಿ, ಬಿಜೆಪಿಯ ನಾಯಕರುಗಳು ನಡೆದುಕೊಳ್ತಿರುವ ರೀತಿಯ ಬಗ್ಗೆ? ರಾಜ್ಯದಲ್ಲಿ ಯಾವ ಪಕ್ಷ ಮುಂದಿನ ಬಾರಿ ಅಧಿಕಾರಕ್ಕೆ ಬರಬಹುದು? JDS ಬಿಜೆಪಿ ಎರಡು ಪಕ್ಷಗಳು ಹೊಂದಾಣಿಕೆಯಿಂದ ಮುಂದೆ ಆಡಳಿತ ನಡೆಸ್ತಾವಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.